ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾ ರವಿಗೌಡ್ರು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಬೆಳಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇರ್ಬೋದು. ಇದು ಕೆಂಗೇರಿ ರೈಲ್ವೆ ಸ್ಟೇಷನ್. ನಾವು ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಅಂದರೆ ಮಂಡೇ ಪ್ಲ್ಯಾನ್ ಮಾಡಿಕೊಂಡು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ನಾವೆಲ್ಲ ಬೇಗನೆ 5 ಗಂಟೆಗೆ ಎದ್ದು ರೆಡಿಯಾಗಿ ಎಲ್ಲರೂ ಸ್ಟೇಷನ್ ಹತ್ರ ಬಂದ್ವಿ. ಬಸ್ ಇಟ್ಕೊಂಡು ಅಷ್ಟು ಚಳಿಲಿ ಬಂದ್ವಿ. ಹಾಗೆ ನಾನು ಕೂಡ ಈ ಥರ ವೈಟ್ ಡ್ರೆಸ್ ಟಾಪ್ ರೆಡಿಯಾಗಿದ್ದೆ. ಪಾಪು ಕೂಡ ಮಲ್ಕೊಂಡಿದ್ಲು. ಇಲ್ಲಿ ನೋಡಿ ನಮ್ಮ ಅಕ್ಕನ ಮಗ ಅವ್ರ ಡ್ಯಾಡಿ ಟಿಕೆಟ್ ತರಕ್ಕೆ ಹೋಗಿದ್ರು, ನೋಡ್ತಾ ಇದ್ದ. ಸೊ ಕಾವೇರಿ ಅಕ್ಕ ಅವ್ರ ಮಗಳು, ನಾನು, ಅಜ್ಜಿ, ಗಗನ ಅಂದರೆ ನಮ್ಮ ಬಾವ ಅವರ ಅಂಗಡೀಲಿ ಒಬ್ಬರು ಅಂಕಲ್ ಕೆಲಸ ಮಾಡ್ತಾರೆ, ಅವ್ರದ್ದು ಬರ್ತ್ಡೇ ಇತ್ತು. ಸೊ ಅವರು ಕೂಡ ಬಂದಿದ್ದರು. ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿ ನೋಡಿ ಬೆಳಗಿನ ಜಾವ 6 ಗಂಟೆ ಟೈಮು ಇದ್ದರೆ, ಆದರೆ ಟ್ರೈನ್ ಇನ್ನೂ ಬಂದೇ ಇರಲಿಲ್ಲ. 6:05ಕ್ಕೆ ಟ್ರೈನ್ ಟಿಕೆಟ್ ಇದ್ದಿದ್ದು, ಬಟ್ ಅದು ಲೇಟಾಗಿ ಬಂತು. 6:20ಗೇನೋ ಬಂತು, ರೀಚ್ ಆದ್ವಿ. ಹಾಗೆ ನೋಡಿ, ಇಷ್ಟ ಆದರೆ ಪ್ಲೀಸ್ ಕಂಟಿನ್ಯೂ ಮಾಡಿ, ಸ್ಕಿಪ್ ಮಾಡಬೇಡಿ. ನಿಮ್ಮ ಫ್ರೆಂಡ್ ಯಾರು ಅಂಗನವಾಡಿ ಇದ್ದಾರೆ ಅಲ್ಲಿ? ಎಷ್ಟು ಜನ ಇದ್ದಾರೆ ಲೆಕ್ಕ ಹೇಳು? 1 2 3 ಹೇಳು. ಎಷ್ಟು ಜನ? 1 2 3 4 5 6 7 8 9 11 12. ಅಯ್ಯೋ ಎಲ್ಲ ಏನು ಹೇಳ್ಕೊಟ್ಟವ್ರು ಕೇಳು. ಇವಾಗ ಎಲ್ಲೋಯ್ತಾ ಇದೆಯಾ ನೀನು? ಈಗ ಎಲ್ಲೋಗ್ತಾ ಇರೋದು ನೀನು? ಯಾವ ದೇವಸ್ಥಾನಕ್ಕೆ? ಚಾಮುಂಡಿ ಬೆಟ್ಟ ಅಲ್ವಾ? ನೋಡಿದ್ಯಾ? ಆಂಟಿ ನಮಸ್ಕಾರ. ಆಂಟಿ ನಮಸ್ಕಾರ. ಇಲ್ಲಿ ಚಾಲೆಂಜ್ ಮಾಡ್ತಾ ಇದ್ರು ನಮ್ಮ ಬಾಬಾ. ನೋಡಿ ಇವಾಗ ಅವ್ರು ಬರ್ತಾರೆ, ಎದೊಳುತ್ತೆ ಅದೆಲ್ಲ ಪಕ್ಷಿಗಳು ಅಂತ, ಬಟ್ ಎದೊಳ್ಳೆ ಇಲ್ಲ ಅದು. ಎದೊಳ್ತು, ಎದ್ರುಕೊಳ್ಳಲ್ಲ ಅವೆಲ್ಲ. ನಮ್ಮ ಬಾವನ್ ಥರ ಅವೆಲ್ಲ, ನಮ್ಮ ಬಾವನ್ ಥರ ಬೇಗ ಬಂದರು. ಎದೊಳ್ತವೆ ಅಂತ ಎಲ್ಲ ಓಟ. 6:25ಗೆ ಟ್ರೈನ್ ಬಂತು. ಟ್ರೈನ್ ಬಂದು ನಾವೆಲ್ಲ ಆಗಲೇ ಸೀಟ್ ಇಟ್ಕೊಂಡು ಕೂತ್ಕೊಂಡ್ವಿ. ಎಲ್ಲ ನೋಡಿ, ಎಲ್ಲ ಸೆಲ್ಫಿ ತೊಗೊಂಡು, ಅಂದರೆ ಎಷ್ಟೊಂದು ದಿನ ಆದಮೇಲೆ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ ಎಲ್ಲರ ಜೊತೇಲಿ. ಅದಕ್ಕೆ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಂಜನಗೂಡು ಹತ್ರ ಹೋಗ್ತಾ ಇರುವಂಥ ಒಂದು ದೊಡ್ಡದು ಕೆರೆ, ಬಟ್ ಅದು ಹೆಸರು ನನಗೆ ಗೊತ್ತಿಲ್ಲ. ಅಂದರೆ ಕಾವೇರಿ ನೀರು ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ನೋಡಿ. ನಾನು ಹಾಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ವಾಟರ್ ಅಂದರೆ, ಎಷ್ಟು ಖುಷಿ ಆಗುತ್ತಲ್ವಾ ಈ ಥರ ಪ್ಲೇಸಸ್ ಎಲ್ಲ ನೋಡೋದಕ್ಕೆ. ಎಷ್ಟೊಂದು ದಿನ ಆಗಿತ್ತು ನಾವಂತೂ ಟ್ರೈನಲ್ಲೆಲ್ಲ ಹೋಗಿ. ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್. ಅಂದರೆ ಎಷ್ಟೊಂದು ಸತಿ ಹೋಗಿದ್ರು ಮತ್ತೆ ಹೋಗ್ತಾಯಿದ್ರು ಅದೊಂಥರ ಏನೋ ಒಂಥರ ಖುಷಿ. ಮತ್ತು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾಯಿದ್ದೀವಿ ಅನ್ನೋ ಖುಷಿ. ಹಾಗೇ ಹೋಗ್ತಾ ನೋಡಿ, ಹಾಗೆ ಗ್ರೀನರಿ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ, ನೋಡ್ತಾ ಇದ್ದರೆ ಇನ್ನೂ ನೋಡೋಣ ಅನಿಸುತ್ತೆ. ನನಗಂತೂ ತುಂಬ ಖುಷಿ. ಎಲ್ಲಾದರೂ ಹೋಗಬೇಕು ಟ್ರೈನಲ್ಲಿ ಅಂದರೆ ನಿಜವಾಗ್ಲೂ. ಬೇರೆ ವೆಹಿಕಲ್ಸ್ಗಿಂತ ನನಗೆ ಟ್ರೈನಲ್ಲಿ ಹೋಗೋದು ಮಜಾನೇ ಬೇರೆ. ಆ್ಯಂಡ್ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಯಾ ಭಾರತ್ ಸರಳ್ ಭಾರತ್. ಮೈಸೂರಿಗೆ ಬಂದ್ವಿ. ಬಂದು ಇಳಿದು ನೋಡಿ, ಇಲ್ಲಿ ಇಂಡಿಯಾ ಮ್ಯಾಪ್ ಕಾಣಿಸ್ತಾ ಇದೆ, ನಮ್ಮ ದೇಶದ ಬಾವುಟ. ಆ್ಯಂಡ್ ಹಾಗೆ ಬಂದು ಇಳಿದ ಮೇಲೆ ಫಸ್ಟು ಎಲ್ಲಿಗೆ ಹೋಗಬೇಕು? ಫಸ್ಟು ನಾವು ಹೊಟ್ಟೆಗೆ ಟಿಫನ್ ಮಾಡಿಬಿಡೋಣ ಅಂದ್ಬಿಟ್ಟು, ಎನರ್ಜಿ ಕೂಡ ಸಿಗುತ್ತೆ ಅಂದ್ಬಿಟ್ಟು ಟಿಫನ್ ಮಾಡಬೇಕು ಅಂದ್ಬಿಟ್ಟು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಆಟೋ ಇಟ್ಕೊಂಡು ಹೋಗಿ ಫಸ್ಟ್ ಹೋಟೆಲ್ಗೆ ಹೋಗಿ ನಾವು ಮಸಾಲೆ ದೋಸೆ ತೊಗೊಂಡು ತಿಂದ್ಬಿಟ್ಟು, ಅವ್ರವ್ರಿಗೆ ಏನೇನು ಬೇಕು ತೊಗೊಂಡು ತಿಂದರು. ಬಟ್ ನಾನು ಮಸಾಲೆ ದೋಸೆ ತೊಗೊಂಡು ತಿಂದೆ. ಹಾಗೆ ಇಲ್ಲಿ ನ್ಯೂ ಆತಿಥ್ಯ ರೆಸ್ಟೋರೆಂಟ್ ಅಂತ ನಾವು ಬಂದಾಗೆಲ್ಲ ಟ್ರೈನಿಂದ ಇಳಿದು ಫಸ್ಟು
ಬಸ್ ಸ್ಟ್ಯಾಂಡ್ ಬಂದರೆ ನಾವು ಇದೇ ಹೋಟೆಲ್ಗೆ ಹೋಗೋದು ಯಾವಾಗಲೂ ಟಿಫನ್ಗೆ. ಆ್ಯಂಡ್ ನೋಡ್ತಾ ಇರ್ಬೋದು, ನಾನು ಮಸಾಲೆ ದೋಸೆ ತೊಗೊಂಡಿದ್ದೆ. ಹಾಗೆ ನಾನು ಟಿಫನ್ ಮುಗೀತು, ಹಾಗೆ ಬಸ್ ಹತ್ಬಿಡೋಣ ಅಂದ್ಬಿಟ್ಟು ಬಸ್ಸಲ್ಲಿ ಹೊರಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ನಾವು AC ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬೇರೆ ಬಸ್ ಇತ್ತು, ಬಟ್ ಅದು ಫಸ್ಟ್ ನಿಂತಿತ್ತು, ಬೇಗ ಹೋಗುತ್ತೆ ಅನ್ನೋ ಕಾರಣದಿಂದ ಬೇಗನೆ ಹೋಗ್ತಾ ಇದ್ದೀವಿ. ಹಾಗೆ ನಿಮಗೆಲ್ಲ ಇಲ್ಲಿರುವಂತಹ ಕೆಲವೊಂದು ಏನು ಬಿಲ್ಡಿಂಗ್ಸ್ನೆಲ್ಲ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇಲ್ಲಿ ಮೈಸೂರಲ್ಲಿ ಫೇಮಸ್ ಆದಂಥ ಕಚೇರಿಗಳು, ಅಧಿಕಾರಿಗಳು ಏನು ಇರುವಂಥ ಕಚೇರಿಗಳು, ಕೆಲವೊಂದು ಆಫೀಸ್ಗಳು ಎಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಆ್ಯಂಡ್ ನೋಡಿ, ಹಾಗೆ ತೋರಿಸ್ಕೊಂಡು ಹೋಗ್ತೀನಿ, ಕಂಟಿನ್ಯೂ ಮಾಡಿ. ಅವಳದೇ ಆಟ ಕಣವಿ, ಅವಳದೇ ಆಟ. ಬಿಟ್ಬಿಡ್ತೀನಿ ಬಿಡ್ತೀನಿ. ತಲೆ ಯಾರು ಕೆಡ್ಸ್ಕೊಂಡವ್ರೀಗ? ಹಾಗೆ ಅಲ್ಲೊಬ್ರು ಇಲ್ಲೊಬ್ರು ಎಲ್ಲ ಕೂತಿದ್ರು, ನಾವು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಆ್ಯಂಡ್ ಇದು ನೋಡಿ, ಫಿಶ್ ಅಕ್ವೇರಿಯಮ್ ಚೆನ್ನಾಗಿದೆ, ಬಟ್ ಪರ್ ಹೆಡ್ಗೆ 200 ಅಂತ ಅಂತೆ, ಗೊತ್ತಿಲ್ಲ. ಬಟ್ ನೋಡಬೇಕು ಒಂದು ಸತಿ ಆದರೂ, ನೆಕ್ಸ್ಟ್ ಟೈಮ್ ಯಾವಾಗಾರು ಹೋದಾಗ ಹೋಗೋಣ ಅಂತ. ಹಾಗೆ ಚಾಮುಂಡಿ ಬೆಟ್ಟ ಆರ್ಚ್ ಎಂಟ್ರಿ ಆದ್ವಿ ಒಳಗೆ. ಹಾಗೆ ಕಂಟಿನ್ಯೂ ಮಾಡ್ತೀನಿ, ನೋಡ್ಕೊಂಡು ಹೋಗಿ. ನೋಡ್ತಾ ಇರ್ಬೋದು, ನಾವು ಈಗ ಬಸ್ ಇಳಿತೀವಿ. ಇಳಿದ್ಬಿಟ್ಟು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ದೇವಸ್ಥಾನದ ಹತ್ರ ಇರುವಂತಹ ಅಂಗಡಿಗಳು. ಹಾಗೆ ಗೋಪುರ ನೋಡ್ತಾ ಇರ್ಬೋದು ದೇವ್ರದ್ದು. ನಾನಂತೂ ಸುಮಾರು ಒಂದು 6-7 ಟೈಮ್ಸ್ ಹೋಗಿದ್ದೀನಿ ಅನಿಸುತ್ತೆ ಟೆಂಪಲ್ಗೆ. ನಾನು ಅಂದ್ಕೊಂಡಿದ್ದೆಲ್ಲ ಒಳ್ಳೆಯದಾಗಿದೆ, ದೇವರು ಹಾಗೆ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ಎಲ್ರೂ. ಆ್ಯಂಡ್ ನೋಡಿ, ಹಾಗೆ ಕಂಟಿನ್ಯೂ ಮಾಡಿ. ಮಾತಾಡ್ತಾವ್ರೆ ಅಮ್ಮ, ಇವಳಿಗೊಂಚೂರು ಬ್ಯಾಗ್ ಹಾಕಮ್ಮ. ಎತ್ಕೊಂಡು ಬಿಡ್ತಾರೆ ನಿಮಗೆ ಗೊತ್ತಿರೋ ಹಾಗೆ ಫೋನ್ಸ್ ಆರ್ ನಾಟ್ ಅಲೌಡ್ ಇನ್ ಟೆಂಪಲ್ಸ್ ಅಂತ. ಕೆಲವೊಂದು ಟೆಂಪಲ್ಗಳಲ್ಲಿ ವಿಡಿಯೋ ಮಾಡ್ಕೊಬೋದು, ಬಟ್ ಈ ಥರ ಕ್ರೌಡ್ ಇರೋವಂತಹ ಜನಗಳಿರೋ ಮಧ್ಯ ನಾವು ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಫೋನ್ ಯೂಸ್ ಮಾಡೋ ಹಾಗೂ ಇರಲ್ಲ. ಅದೆಲ್ಲ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಇಲ್ಲಿ ಮಗನೇ ಅಶಿ, ಇಲ್ಲಿ ಫೋನ್ಗೆ ಕಿತ್ಕೊಂಡೋದು. ನೀರು ಕುಡಿಸು ಅಂತ ಅವರು ನಾನು ಮೇಲಿಂದ ಮಾಡಕ ಜೋರಾಗಿ ನಂಚೂರು ಬಾಯಿಗೆ ಕುಡಿಸು. ಆಯ್ತು ಬರ್ರಿ, ಹತ್ರ ಏನೂ ಇಲ್ಲ, ಮಾಡಲ್ಲ. ಆಶೀರ್ವಾದ ಮಾಡಿದ್ದೆ ಬಾವ ನಿಮ್ಗೆ ಇವತ್ತು. ಹೆಗ್ಲ ಮೇಲೆ ಕುತ್ಕೊಂಡು ಓಪನ್ ಮಾಡ್ಕೊತದೆ ನೋಡಿ, ದೇವ್ರ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಈಚೆಗೆ.
ಹೊರಗಡೆ ಬಂದಮೇಲೆ ಕೂತ್ಕೊಳ್ಳೋಣ 2 ಮಿನಿಟ್ಸ್ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ಬಟ್ ಅಷ್ಟರಲ್ಲಿ ಒಂದು ಚಿಕ್ಕದಾದಂಥ ಕೋತಿ ಮರಿ, ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಅದು ನೀರು ಬೇಕು ಅಂತ ಬಂದು ಹತ್ರದಲ್ಲಿ ಕೂತ್ಕೊಂಡು ಬಂತು. ಫಸ್ಟ್ ಕೇಳಿದೆ, ಬಟ್ ಯಾರ ಹತ್ರನೂ ಇರಲಿಲ್ಲ ಅಂದ್ಬಿಟ್ಟು ನಮ್ಮ ಬಾವವ್ರು ನೀರು ಕುಡಿತಾಯಿದ್ರು. ಸೊ ಅವ್ರ ಹತ್ರ ಬಂದು ನೀರು ಕುಡಿಸು ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಎಗ್ಲೂನ ಸಪೋರ್ಟ್ ಮಾಡಿಕೊಂಡು ಮೇಲ್ ಅಲ್ಲಿ ಕೂತ್ಕೊಂಡು ಎಷ್ಟು ಚೆನ್ನಾಗಿ ನೀರು ಕುಡಿತಾಯಿತ್ತು ಅಂತ. ಬಟ್ ತುಂಬ ಖುಷಿಯಾಗುತ್ತೆ ಅದೆಲ್ಲ ನೋಡಿದಾಗಲ್ವ. ಪಾಪ ಅದೆಷ್ಟು ಬಾಯಾರಿಕೆಯಿಂದ ಇತ್ತು ಅಂತ ನೋಡಿ. ಇವಳು ನೋಡಿ ನಮ್ಮ ಬಾವವ್ರ ಹತ್ರ ಹೋಗೋದೇ ಇಲ್ಲ, ಅವಳು ಒಂದು ಭಯ ಪಡ್ತಾಳೆ ಅವ್ರ ಹತ್ರ ಹೋಗೋದಕ್ಕೆ. ಎಷ್ಟು ಅಳ್ತಾಳೆ ಅಂದರೆ. ಆ್ಯಂಡ್ ಹಾಗೆ ನೋಡಿ ಇವರೆಲ್ಲ ಸೆಲ್ಫಿ ಎಲ್ಲ ತೊಗೊಂಡು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀವಿ. ಏನು ಶಾಪಿಂಗ್ ಮಾಡ್ಬೇಕಂತ ಇದ್ದೀರಾ? ಈಗ ಸದ್ಯಕ್ಕೆ ಏನು ಮಾಡ್ತೀಯ ಅದನ್ನ ಹೇಳು. ಏನು ಬೇಕು ಸದ್ಯಕ್ಕೆ, ಏನು ತೊಗೋಬೇಕು ಅಂತ ಬಂದಿರೋದು? ತಗೋಬೇಕು ಅಂತ ಏನೂ ಇಲ್ಲ, ನನ್ನ ಮಗಳು ಕನ್ನಡಕ ಹುಡುಕ್ತಾವಳೆ. ಮೇಡಮ್ ನೀವು ಇಯರಿಂಗ್ಸ್ ತಗೋತೀರಾ? ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ, ಇನ್ನು ಅಲ್ಲಿ ಆ ಕಡೆ ಮುಖ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಅಲ್ಲೋಡು ಪಾಪು ನೋಡಿ ಆ ಥರ ಇದ್ರೊಳಗೆ ಕರ್ಕೊಂಬರ್ಬೇಕು ನಾವು ಮಗಳೇ ನೆಕ್ಸ್ಟ್ ಟೈಮ್ ತಗೊಂಡು. ಕ್ಯೂಟ್ ಬೇಬಿ. ಯಾರಾದ್ರೂ ಶಾಪಿಂಗ್ ಮಾಡೋದಿದ್ರೆ ಬನ್ನಿ ಮೈಸೂರಿಗೆ. ಕನ್ನಡಕ ಇದೆ, ಬಾಕ್ಲು ಹಾಕೊಂಡು ಹೋಗೋರಲ್ಲ ಇವರು. ಇವಾಗ ನೆಕ್ಸ್ಟ್ ಎಲ್ಗೆ ಹೋಗೋಣ ಅಂದಿದ್ದು? ಝೂಗಾ ಮನೆಗೆ ಹೋಗೋಣ. ನಡೀರಿ ನಮ್ಮ ಗಗನ ಬಂತು, ಕಣ್ಣು ಬಿತ್ತು. ನಿಮಗೆ ಗೊತ್ತಿರೋ ಹಾಗೆ ನಾವು ಹುಡುಗಿರು ಶಾಪಿಂಗ್ ನಿಂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಲ್ಲೊಂದಷ್ಟು ಟೈಮು ಇಲ್ಲೊಂದಷ್ಟು ಟೈಮ್ ವೇಸ್ಟ್ ಮಾಡಿಕೊಂಡು ಅದಿಷ್ಟ ಆಗಲಿಲ್ಲ ಅಂದರೆ ಕೊನೆಗೆ ವಾಪಸ್ ಕೊಟ್ಬಿಟ್ಟು ವಾಪಸ್ ಹೋಗ್ತಾ ಇರೋದೆ. ಹಾಗೆ ಮಕ್ಕಳಿಗೆಲ್ಲ ಗಾಗಲ್ಸ್ ಕೊಡಿಸ್ಕೊಂಡು ಹಾಗೆ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಕಬ್ಬಿನ ಜ್ಯೂಸ್ ಕುಡಿತಾಯಿದ್ರು. ನೋಡ್ತಾ ಇರ್ಬೋದು. ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟು ನಾವು ಅಲ್ಲಿ ಮಹಿಷಾಸುರ ಹತ್ರ ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ಮಹಿಷಾಸುರ ಅಷ್ಟೇ ನೋಡಿ ಹೆಂಗಿದ್ದಾರೆ. ನಿಮ್ಮ ಅಣ್ಣ ನೋಡು ಹೆಂಗವ್ರೆ. ನಿಮ್ಮಣ್ಣ ನಾವು ಟೆಂಪಲಿಂದ ಬಸ್ ಹತ್ಕೊಂಡು ತಿರ್ಗಾ ನಾವು ಝೂಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಫಸ್ಟು ಝೂಗೆ ಹೋಗೋಣ ಅಂದ್ಬಿಟ್ಟು ಇಳ್ಕೊಂಡ್ವಿ. ಫಸ್ಟ್ ಝೂ ಸ್ಟಾಪಲ್ಲೇ ಇಳ್ಕೊಂಡ್ವಿ. ಸೊ ಯೋಚನೆ ಮಾಡಿದ್ವಿ, ಝೂ ಅಂತೂ ನೋಡಿದ್ದೀವಿ, ಅಕ್ವೇರಿಯಂ ನೋಡಿಲ್ವಲ್ಲ, ಒಂದು ಸತಿ ವಿಸಿಟ್ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ಬಟ್ ಪರ್ ಹೆಡ್ 200 ರುಪೀಸ್ ಪೇ ಮಾಡಬೇಕು ಅಂತ ಹೇಳಿದ್ರು. ನಮಗೆ ಅದು ವರ್ತಲ್ಲ ಅನಿಸುತ್ತೆ. ಅದ್ರ ಬದಲು ಝೂ ತೋರಿಸಿದ್ರೆ ಮಕ್ಕಳು ಖುಷಿ ಪಡ್ತಾರೆ ಅಂದ್ಬಿಟ್ಟು ನಾವು ತಿರ್ಗಾ ಆ ಮಕ್ಕಳು ಬಿಸಿಲಾಗಿತ್ತಲ್ವ, ಸೊ ಅವ್ರಿಗೆ ಜ್ಯೂಸ್ ಕೊಟ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ನಾವು ಝೂಗೆ ತಿರ್ಗಾ ಅಲ್ಲಿಂದ ಒಂದು 1/2 ಕಿಲೋಮೀಟರ್ ಅಷ್ಟೇ ಅನಿಸುತ್ತೆ ಅಲ್ಲಿಗೂ ಗ್ಯಾಪು ಅಷ್ಟೇ. ಅಲ್ಲಿಂದ ತಿರ್ಗಾ ನಡ್ಕೊಂಡು ಬಂದು ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾಯಿದ್ವಿ. ಬಟ್ ಇವಾಗ ಮೇಯ್ನ್ ಗೇಟಲ್ಲಿ ಓಪನ್ ಇಲ್ಲ. ಇಲ್ಲಿ ಸಪ್ರೇಟು ಆಪೋಸಿಟ್ ರೋಡಲ್ಲೇ ಪಾರ್ಕಿಂಗ್ ಎಲ್ಲ ಮಾಡ್ತಾರಲ್ಲ ಝೂ ಆಪೋಸಿಟಲ್ಲೇ ಪಕ್ಕದಲ್ಲೇ ಇವಾಗ ಓಪನಿಂಗ್ ಇದೆ ಝೂದು. ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ರು, ಇಲ್ಲೇನು ಬರೋವಾಗಿಲ್ಲ ಅಲ್ಲಿ ಹೋಗಿ ಅಂತ. ಸೊ ಅಲ್ಲಿಂದ ಒಳಗೆ ಬಂದ್ವಿ. ಎಲ್ಲ ಏನೇನು ಪ್ರೊಸೀಜರ್ ಬಾಟಲ್ಸ್ ಏನಾದ್ರು ತೊಗೊಂಡೋದ್ರೆ ಅದಕ್ಕೆಲ್ಲ ಬಾರ್ಕೋಡ್ ಆಗಿರ್ಬೋದು ಅದೆಲ್ಲ ಹಾಕಿಸಿ ನಾವು ತಿರ್ಗಾ ಲಗೇಜೆಲ್ಲ ಇಟ್ಟು ಬಂದ್ವಿ. ಆ್ಯಂಡ್ ನೋಡಿ ಹಾಗೆ ನಾನು ಕಂಟಿನ್ಯೂ ಮಾಡ್ತೀನಿ. ನಾನು 2 ವಿಡಿಯೋ ಮಾಡ್ತೀನಿ, ಯಾಕಂದರೆ ತುಂಬ ಲೆಂತ್ ಇದೆ ವಿಡಿಯೋ. ಸೊ ಸ್ವಲ್ಪ ವಿಡಿಯೋನ ನಾನು ಇದರಲ್ಲಿ ಪೋಸ್ಟ್ ಮಾಡ್ತೀನಿ ಝೂ ಅಲ್ಲಿ ನೋಡಿರೋವಂಥದ್ದು. ಇನ್ನೂ ಕೆಲವಂತಹ ಪ್ರಾಣಿಗಳನ್ನು ನಾನು ಕ್ಯಾಪ್ಚರ್ ಮಾಡಿರೋದನ್ನ ನಾನು ನಿಮಗೆ ಇನ್ನೊಂದು ಪಾರ್ಟ್ 2 ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಹಾಗೆ ಕಂಟಿನ್ಯೂ ಮಾಡಿ.